ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆದಂಥ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಆ ಒಂದು ಪರೀಕ್ಷೆಯಲ್ಲಿ NC ಅಥವಾ ನಾಟ್ ಕಂಪ್ಲೀಟೆಡ್ ಅಂತಕ್ಕಂಥ ರೀತಿಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಅಂತ ಪರಿಗಣನೆ ಆಗಿದ್ದಿರಲ್ಲ, ಈ ವಿದ್ಯಾರ್ಥಿಗಳಿಗೆ ಅಂದರೆ SSLC ಅಂದರೆ ಸೆಕೆಂಡ್ PUC ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣ ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಅವರನ್ನು ಫೇಲ್ ಅಂತ ಪರಿಗಣಿಸುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ರು. NC ಅಥವಾ ನಾಟ್ ಕಂಪ್ಲೀಟೆಡ್ ಅಂತಲೇ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಫೇಲ್ ಅಂತ ಅರ್ಥ ಬರ್ತದೆ, ಆದರೆ ಫೇಲ್ ಅಂತ ಪರಿಗಣನೆ ಆಗೋದಿಲ್ಲ. ಆ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತದೆ ಅಂತ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟ ಮಾಡಿದ ದಿನದಂದೇ ಮಾಹಿತಿನ ಕೂಡ ಕೊಟ್ಟಿದ್ರು. ಅದೇ ನಂತರದಲ್ಲಿ ಇದೀಗ ಶಿಕ್ಷಣ ಇಲಾಖೆ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಸೆಕೆಂಡ್ PUC ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡನ್ನ ಕೂಡ ನಡೆಸಿರುವ ಅದು ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿದರೆ ನೋಂದಣಿಯ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೂಡ ಕೊಡ್ತಾ ಇರುವಂತದ್ದು. ಅದನ್ನ ಮುಂದಿನ ವಿಡಿಯೋಸ್ಗಳಲ್ಲೂ ಕೂಡ ನಿಮಗೆ ನೋಂದಣಿಗೆ ಸಂಬಂಧಪಟ್ಟಂತೆ ಇತರೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಬಂದು ಭರ್ಜರಿ ಆದಂತಹ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂತದ್ದು. ಸಾಮಾನ್ಯವಾಗಿ ಎಲ್ಲ ವರ್ಷಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಆ ಒಂದು ಪರೀಕ್ಷೆಯಲ್ಲಿ ತನಕ ವಿದ್ಯಾರ್ಥಿಗಳಿಗೆ ಕಾಲೇಜುಗಳ ಹಂತದಲ್ಲಿ ಒಂದು ಸಿದ್ಧತೆಗಳನ್ನು ನಡೆಸ್ತಾ ಇದ್ರು ವಾರ್ಷಿಕ ಪರೀಕ್ಷೆ ತನಕ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಅವರೇ ವೈಯಕ್ತಿಕವಾಗಿ ಒಂದು ಪೂರಕ ಪರೀಕ್ಷೆ ಅಥವಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಕಟ್ಟೋದ್ರ ಮುಖಾಂತರದಲ್ಲಿ ಅವರು ಮತ್ತೆ ಪರೀಕ್ಷೆಯನ್ನು ಬರೆದು ಅವರೇ ಸ್ವತಃ ಒಂದು ಸಿದ್ಧತೆಗಳನ್ನು ನಡೆಸಿಕೊಂಡು ಆ ವಿದ್ಯಾರ್ಥಿಗಳಿಗೆ ಕೂಡ ಅವರೇ ಓದಿಕೊಂಡು ಆ ವಿದ್ಯಾರ್ಥಿಗಳೇ ಒಂದು ಸ್ಪೆಷಲ್ ಕ್ಲಾಸ್ ಏನಾದರೂ ತೆಗೆದುಕೊಂಡ್ರೆ ಹೊರಗಡೆ ಒಂದು ಮಟ್ಟದಲ್ಲಿ ತೆಗೆದುಕೊಂಡು ಆ ವಿದ್ಯಾರ್ಥಿಗಳೇ ಸ್ವತಃ ವೈಯಕ್ತಿಕವಾಗಿ ಒಂದು ಎರಡನೇ ಪರೀಕ್ಷೆಯನ್ನು ಕಟ್ಟಿರ್ತಿರಲ್ಲ ಅಥವಾ ಸಪ್ಲಿಮೆಂಟರಿ ಪರೀಕ್ಷೆಗಳನ್ನು ಕಟ್ತಿರಲ್ಲ ಕಳೆದ ವರ್ಷಗಳಲ್ಲಿ, ಆ ಒಂದು ಪರೀಕ್ಷೆಗಳಿಗೆ ಅನುತ್ತೀರ್ಣ ಆದಂಥ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಓದಿಕೊಳ್ಳಬೇಕಾಗಿತ್ತು. ಯಾವುದೇ ರೀತಿಯಾದಂಥ ಒಂದು ಶಿಕ್ಷಕರು ಅಲ್ಲಿ ಪಾತ್ರವನ್ನು ವಹಿಸ್ತಾ ಇರಲಿಲ್ಲ. ಇದೀಗ ಶಿಕ್ಷಣ ಇಲಾಖೆ ಕಡೆಯಿಂದನೇ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಫಲಿತಾಂಶನ ಉತ್ತಮಪಡಿಸಿ ಹಾಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡಕ್ಕೆ ರೆಡಿ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅಂತ ಸೂಚನೆಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿರುವಂತದ್ದಾಗಿರುತ್ತೆ. ಏನ್ ಮಾಹಿತಿನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಾದ್ರೆ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಮಾಹಿತಿನ ನೀವು ಪಡ್ಕೋತಾ ಇರ್ಬೋದು. ಹೆಚ್ಚಿಗೆ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಈಗ ಶಿಕ್ಷಣ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಮಾಹಿತಿ ಏನಾಗಿದೆ ಅಂದರೆ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿದಾರಲ್ಲ ಆ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡಕ್ಕೆ ಕಡ್ಡಾಯವಾಗಿ ನೋಂದಾಯಿಸಿ ಅವರಿಗೆ ಪ್ರತಿಯೊಂದು PU ಕಾಲೇಜಿನಲ್ಲೂ ವಿಶೇಷ ತರಗತಿಗಳನ್ನು ನಡೆಸಲು ಕ್ರಮವನ್ನು ವಹಿಸುವಂತೆ ಶಾಲಾ ಶಿಕ್ಷಣ ಇಲಾಖೆ ಏನಿದೆಯಲ್ಲ ಪದವಿ ಪೂರ್ವ ಎಲ್ಲ ಜಿಲ್ಲಾ ಉಪನಿರ್ದೇಶಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇ ತಿಂಗಳ 8ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕ ಪರೀಕ್ಷೆ ಎರಡನ್ನ ಈಗಾಗಲೇ ವೇಳಾಪಟ್ಟಿ ಕೂಡ ಪ್ರಕಟ ಆಗಿರುವಂಥದ್ದು. ಇದರ ವಿಡಿಯೋಸನ್ನು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಹಾಗಾಗಿ ಅನುತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನ ಈ ಒಂದು ಪರೀಕ್ಷೆ ಎರಡಕ್ಕೆ ಕಡ್ಡಾಯವಾಗಿ ನೋಂದಣಿ ಮಾಡಬೇಕು. ವಿಶೇಷ ತರಗತಿಯ ಮೂಲಕ ಅವರ ಫಲಿತಾಂಶವನ್ನು ಉತ್ತಮಪಡಿಸಲು ಕ್ರಮವನ್ನು ಕೂಡ ವಹಿಸಬೇಕು ಅಂತ ಶಿಕ್ಷಣ ಇಲಾಖೆಯವರು ನಿರ್ದೇಶನವನ್ನು ಕೂಡ ಕೊಟ್ಟಿರೋದು. ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ಇಲಾಖೆ ಈ ಒಂದು ಸುತ್ತೋಲೆಯನ್ನು ಬೆಂಗಳೂರು ದಕ್ಷಿಣ ಸೇರಿ ವಿವಿಧ ಜಿಲ್ಲಾ DDPU ಮತ್ತು ಅವರ ತಮ್ಮ ವ್ಯಾಪ್ತಿಯ PU ಕಾಲೇಜು ಪ್ರಾಂಶುಪಾಲಕರಿಗೆ ಈ ಸಂಬಂಧ ಪ್ರತ್ಯೇಕ ಸುತ್ತೋಲೆಗಳನ್ನು ಹೊರಡಿಸುತ್ತಿದ್ದು, ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ ಅಂದರೆ ಫೇಲ್ ಆಗಿರೋರು ಅವರು ಪೋಷಕರಿಗೆ ಕರೆ ಮಾಡಿ ಕಡ್ಡಾಯವಾಗಿ ತಮ್ಮ ಮಕ್ಕಳನ್ನೆಲ್ಲರನ್ನೂ ಕೂಡ ಒಂದು ಪರೀಕ್ಷೆ ಎರಡಕ್ಕೆ ನೋಂದಣಿ ಮಾಡ್ಕೋಬೇಕು, ರಿಜಿಸ್ಟರ್ ಮಾಡಬೇಕು. ವಿದ್ಯಾರ್ಥಿಗಳು ಯಾರು ಫೇಲ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಅಂತ ಜವಾಬ್ದಾರಿಯನ್ನು ಒಂದು PU ಕಾಲೇಜಿನ ಒಂದು ಪ್ರಾಂಶುಪಾಲಕರೇ ಒಂದು ವಹಿಸ್ಕೋಬೇಕು ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ನೋಂದಣಿಯಾದ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 11ನೇ ತಾರೀಕಿನಿಂದ ಏಪ್ರಿಲ್ 23ನೇ ತಾರೀಕಿನ ತನಕ ನೆನೆಸ್ಕೊಳ್ಳಿ. ವಿದ್ಯಾರ್ಥಿಗಳು ಏಪ್ರಿಲ್ 11ರಿಂದ 23ನೇ ತಾರೀಕಿನ ತನಕ ವಿಶೇಷವಾಗಿ ತರಗತಿಗಳನ್ನು ನಡೆಸಲು ವೇಳಾಪಟ್ಟಿನ ಸಿದ್ಧಪಡಿಸಿ ಒಂದೆರಡು ದಿನದಲ್ಲಿ ನೀಡಬೇಕು. ವೇಳಾಪಟ್ಟಿ ಪ್ರಕಾರ ತರಗತಿಗಳನ್ನು ನಡೆಸಲು ವಿಷಯವಾರು ಅಂದರೆ ಸಬ್ಜೆಕ್ಟ್ ವೈಸ್ ಅಲ್ಲಿ ಯಾವ ಉಪನ್ಯಾಸಕರು ಅಂದರೆ ಲೆಕ್ಚರರ್ಗಳು ನಿಯೋಜನೆ ಆಗಿರುತ್ತಾರೆ, ನಿತ್ಯ ತರಗತಿ ಬಗ್ಗೆ ಮೇಲ್ವಿಚಾರಣೆ ಎಲ್ಲ ಆಗಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಒಂದು ಬರೆಸಬೇಕು ಇಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ ಅಂತ ಇಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರೋದಾಗಿರುತ್ತೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕ ಪರೀಕ್ಷೆ ಎರಡಕ್ಕೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಪಡಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ಶಿಕ್ಷಣ ಇಲಾಖೆಯವರು ಒಂದು ಸೂಚನೆಯನ್ನು ಈ ರೀತಿಯಾಗಿ ಕೊಟ್ಟಿರೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ವೈಯಕ್ತಿಕವಾಗಿ ಆ ವಿದ್ಯಾರ್ಥಿಗಳು ಸಿದ್ಧತೆ ಆಗಲಿಕ್ಕೆ ಕಷ್ಟ ಆಗ್ತಿತ್ತು. ಇದೀಗ ಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಅನುತ್ತೀರ್ಣ ಆದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಯಾರು ಕೂಡ ಕೊಡ್ತಿರಲ್ಲ. ಇದೀಗ ಒಂದು ಕಾಲೇಜು ಹಂತಗಳಲ್ಲೇ ಒಂದು ಸ್ಪೆಷಲ್ ಕ್ಲಾಸ್ಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ಸೂಚನೆ ಕೂಡ ಬಂದಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ.